ಅಂತಿದ್ರಿಲ್ರಿ. ಅವಾಗ ಅದೊಂದು ಸ್ಪ್ಯಾಷನ್ ಅದ. ಲಗ್ನ ಆಗೋಕ್ಕಿಂತ ಮೊದಲ ಚಲೋ ಗಂಡಸ ಹೆಂಗಿತ್ತಾನಪ್ಪ ಅಂದ್ರೆ ಅವ್ ಹೆಂಡ್ತಿನ ಮನಗಂಡು ಬಡದು ಮೆತ್ತೆ ಮಾಡ್ತಾರ, ಇದ್ರಾಗ ಇಟ್ಕೊಂಡಾನ ಅವಾಗ ಕೊಡುದಂತ. ಪೌರುಷತ್ವ ಅನ್ನುವಂಥದ್ದು ಹೆಂಡ್ರನ್ನ ಹೊಡಿದ್ರಾಗಿತ್ತ ಅವಾಗ ಹಿಂದಕ್ಕೆ ಏನ. ಹಿಂಗಾಗಿ ಮತ್ತೆ ನೀವು ಹೆಂಡ್ರನ್ನ ಹೊಡಿತೀರಿ, ಹೆಂಡ್ರು ಗೋಳಾಡ್ತಾರ, ಅವ್ರ ಕಣ್ಣ ನೀರು ಬರ್ತಾವ ಅಂದ್ರೆ ಹೆಂಡ್ರು ಹೃದಯದೊಳಗೆ ಸಮರ್ಥರಿ ಇಲ್ಲನು. ಮತ್ತು ಇಷ್ಟು ಕಲ್ಪನಾ ನಮಗೆ ಬರಲಿಲ್ಲ ಅಂದ್ರೆ ಸಶಿಷ್ಯರು ಹೆಂಗಾಗ್ತೀವಿ. ಇನ್ನು ಮನೋಣ ಹಂಗಾರೆ ಏನಾಗಬೇಕು, ಶಿಷ್ಯರು ಅಂತೇಳಿ ಏನಿರ್ಬೇಕಂದ್ರೆ ಸಾಧನ. ಮೊದಲ ಸಾಧಕ ಇವರು ಶಿಷ್ಯರು ಶಿಷ್ಯತ್ವ ವಹಿಸಿದ ಮೇಲೆ ನಾವು ಸಾಧಕರು. ಅಲ್ಲಿ ತನಕ ಸಾಧಕರಲ್ಲ. ಸಾಧನೆಯನ್ನು ಮಾಡಲಿಕ್ಕೆ ಏನು ಕೊಟ್ಟಾರಲ್ಲ ಮಹಾರಾಜರು, ಅದನ್ನು ನಾವು ಮಾಡೋದು ಸಾಧಕರ ಕೆಲಸ. ಸಾಧನ ನಮಗೆ ಹೇಳ್ಯಾರ, ಸಾಧನ ಮಾಡ್ರಿಪ್ಪ ಅಂತಂದ. ಸಾಧನ ಮಾಡ್ರಿ ಅಂದ್ರೆ ನಾಮಸ್ಮರಣೆ ಮಾಡ್ರಿ ಅಂತ ಹೇಳ್ಯಾರ. ಅದ್ರ ಜೊತೆ 4 ಹೊತ್ತು ಭಜನೆ ಮಾಡ್ರಿ ಅಂತ ಹೇಳ್ಯಾರ. ಅದ್ರ ಜೊತೆ ದಾಸಬೋಧ ಓದ್ರಿ ಅಂತ ಹೇಳ್ಯಾರ. ಈಗ ನಾನು ನಿಮ್ಮನ್ನು ಕೇಳ್ತೀನಿ, ಈಗ 3 ಹೊತ್ತು ದಾಸಬೋಧ ಓದ್ಬೇಕು ಖರೆ ಅಂದ್ರೆ ಯಾಕ್ರಿ? ದಿವ್ಸಕ್ಕೆ 1 ಹೊತ್ತು 1 ಸಮಾಸರಿ ಯಾರಾದರೂ ದಾಸಬೋಧ ಓದಾರು ವಿಚಾರ ಮಾಡಿದ್ರೆ 100ಕ್ಕೆ ಬಹಳ ಆದ್ರೆ ಒಂದು 30 ಮಂದಿ ಓದ್ತಾರೆ. 10 ಮಂದಿ ಒಳಗೆ 3 ಮಂದಿ ಓದ್ತಾರೆ, 7 ಮಂದಿ ಏನು ಓದ್ಲಿಕ್ಕೆ ಹೋಗೋದು. ಜಾಲಿ ಸಾಧನ ಚೇಪಳ ಅಲ್ಲಿಗೆ ಮುಗಿದು ಬಿಡ್ತದೆ ಏನ್ರಿ. ಇನ್ನು ಕೆಲವು ಮಂದಿ ಅದ್ರಾಗೆ ಕೆಲವು ಮಂದಿ ದಾಸೋಹ ದಿವಸ ಮುಂದಿನ ಸಮಾಸ ಓದುವುದಿಲ್ಲ. ನಾಮಸ್ಮರಣೆ ಭಕ್ತಿ ಒಂದು ಓದ್ಬಿಟ್ರು. ಮಾಗಜಾಲಿ ನಿರೂಪಣ, ಕೀರ್ತನ ಭಕ್ತಿ, ಚೇಲಕ್ಷಣ, ಆತ ಏಕ, ವಿಷ್ಣು ನಾಮಸ್ಮರಣ, ಕೇಸರಿ ಭಕ್ತಿ. ಹಾಂ ಹೌದಲ್ಲ. ಅದಕ್ಕೆ ಅವರಂತಾರ ಮತ್ತದು ಸುವರ್ಣ ದೇವಾಚೆ ಕರಾವೆ, ಅಖಂಡ ನಾಮ ಜಪದಾವೆ, ನಾಮಸ್ಮರಣೆ ಪಾವೇ, ಸಮಾಧಾನ ನಿತ್ಯ ನೇಮೆ, ಪ್ರಾತಃ ಕಾಳಿ, ಮಧ್ಯಾಹ್ನ ಕಾಳಿ, ಸಾಯಂಕಾಳಿ, ನಾಮಸ್ಮರಣ ಸರ್ವಕಾಳಿ, ಕಲಿತಜಾವೆ, ಸುಖ ದುಃಖ ಉದ್ವೇಗ. ಒಂದು ಶುರು ಮಾಡಿಬಿಟ್ರಂದ್ರೆ ಎಲ್ಲ ಓವಿಗಳು ಅಂದ್ಬಿಡ್ತಾರೆ. ಓದಿದೆ ಒಂದು ಓವಿ ಅರ್ಥ ಮಾಡ್ಕೋಬೇಕಂತೇಳಿ ಪ್ರಯತ್ನ ಮಾಡೋಲ್ಲ. ಅರ್ಥ ಮಾಡ್ಕೊಳ್ಳಾರ್ದ ಪರಮಾರ್ಥ ಹೆಂಗಾಗ್ತದೆ ಹಂಗಾರ. ಅದಕ್ಕೆ ಅವ್ರಂದ್ರು ಮೊದಲ ಸಾಧನ ಮಾಡೋದು, ಅಭ್ಯಾಸ ಮಾಡ್ರಿ ಅಂತಾರೆ. ಅಭ್ಯಾಸ ಮಾಡಿದ್ರೆ ಹಿಂದೆ ಕಲ್ತು ಪುಸ್ತಕ ತೊಗೊಂಡು ಓದ್ಬೇಡ್ರಿ. ಅಭ್ಯಾಸ ಅಂದ್ರೆ ದಾಸಬೋಧ, ಏಕನಾಥಿ ಭಾಗವತ, ಮನಾತ್ಯ ಶ್ಲೋಕ, ಆಮೇಲೆ ಜ್ಞಾನೇಶ್ವರಿ, ಇವು ಅಭ್ಯಾಸ ಮಾಡಬೇಕು. ಅಭ್ಯಾಸ ಅಂದ್ರೆ ಏನು? ಈಗ ಅವನು ಓದಬೇಕು, ಓದಿದಂಗೆ ನಾವು ನಡಿಲಿಕ್ಕೆ ಪ್ರಯತ್ನ ಮಾಡೋದು ಅಭ್ಯಾಸ. ಬರೀ ಓದೋದು ಅಭ್ಯಾಸ ಅಲ್ಲ. ಹೌದಲ್ಲ. ನಾವು ಓದೇವ್ರಿ ಮನಗಂಡು ದಾಸಬೋಧ 108 ಸರಿ ಮುಗಿಸೇವ್. ಹೌದು, ಬರೇ ಓದಿಬಿಟ್ಟು ನೀನು ಅದ್ರಾಗ ಪರೀಕ್ಷೆ ನಿಮ್ಗೆ ಇಟ್ರಂದ್ರೆ ಏನು ಬರೀತಿ ನೀನು? ಅದಕ್ಕೆ ಓದಬೇಕು, ಅರ್ಥ ಮಾಡ್ಕೋಬೇಕು, ಅದನ್ನು ಮನನ ಮಾಡ್ಕೋಬೇಕು, ನಿಧಿ ಧ್ಯಾಸಕ್ಕೆ ಹಚ್ಕೋಬೇಕು, ನಮ್ಮ ಜೀವನದಾಗ ಅಳವಡಿಸ್ಕೊಂಡು ಒಂದರೆ ನಡ್ಕೋತ ಹೋಗ್ಬೇಕು. ಒಂದೊಂದು ಓವಿ ಒಳಗೆ ಏನೇನು ಹೇಳ್ಯಾರ. ಹೌದಲ್ಲ. ಆಮೇಲೆ ಅಭ್ಯಾಸ ಆಣಿ ಸದ್ಗುರು, ಸಶಿಷ್ಯ ಆಣಿ ಶಾಸ್ತ್ರ ವಿಚಾರ. ಚಲೋ ತತ್ವಚಿಂತನದ ಬಗ್ಗೆ ವಿಚಾರ ಮಾಡಬೇಕು. ನಮ್ಮಲ್ಲೇ ಹೆಂಗಾಗ್ಯದಂದ್ರೆ ಈಗ ಅಭ್ಯಾಸ ಅಂತೂ ಮಾಡೋದು ಅಲ್ಲೇ ಆಗ್ಯದ ನಮಗೆ. ಯಾಕಂದ್ರೆ ನಾವು ಈಗ ಆಲ್ರೆಡಿ ಪಾಸ್ ಆಗಿಬಿಟ್ಟೆವು, ನಾವು ತಿಳ್ಕೊಂಡ್ಬಿಟ್ಟೆವು. 1ನೇದ್ದು. 2ನೇದ್ದು ವಿಚಾರ ಚಿಂತನೆ ಮಾಡಬೇಕು. ನಾವೇನು ಶಿಷ್ಯರು ಕೂಡಿರ್ತೀವಲ್ಲ ಅಶೋಕ, ಈ ಒಟ್ಟು ಮಾತಾಡಬಾರ್ದು. ಏನು ನಿಮಗೆ ಅನುಭವಕ್ಕೆ ಬಂದದ ಅಥವಾ ಇವತ್ತೇನು ದಾಸಬೋಧ ಓದಿರಿ ಅದನ್ನೊಳಗೆ ಹಿಂಗೆ ಹೇಳ್ಯಾರ, ಮತ್ತು ಇದಕ್ಕೆ ನೀವು ಹೆಂಗೆ ಅಂತೀರಿ, ಹಿಂಗೆ ಅನುಭಾವಿಗಳ ಜೊತೆ ಕೂತ್ಕೊಂಡು ಒಂದೊಂದು ವಿಚಾರ ಬಗ್ಗೆ ಚಿಂತನೆ ಮಾಡಬೇಕು. ಗೋಳು ಮಾತಾಡೋದು, ಮೊಬೈಲ್ ಕೈಯಾಗಿಡೋದು, ಒಬ್ಬರು ನೋಡೊಬ್ಬರು ನಗೋದು, ಇವೆಲ್ಲ ಒಂದು ಸಮುದಾಯಕ್ಕೆ ಪೂರ್ಣ ಏನಪ್ಪ ಅಂದ್ರೆ ಬಿಳಿ ಅರಿಬ್ಯಾಗ ಚಿಕ್ಕಿ ಇಟ್ಟಂಗಿವು ಅರ್ಥ. ಇನ್ನು ಸತ್ಕರ್ಮ, ನಾವು ಹೆಂಗೆ ಸದ್ಗುರುಗಳು ಶಿಷ್ಯರು ಹೆಂಗಿರ್ಬೇಕಂದ್ರೆ ನಮ್ಮಿಂದ ಸತ್ಕರ್ಮಗಳಾಗಬೇಕು. ಸತ್ಕರ್ಮದಾಗ ಬಂದು ಧನದಾನ, ವಸ್ತ್ರದಾನ, ಅನ್ನದಾನ, ಉದಕದಾನ, ಕರಿ ಬ್ರಾಹ್ಮಣ ಸತ್ತರ್ಪಣ ಸತ್ವಗುಣ ಅಂದ್ರಲ್ಲ, ಇದು ಸತ್ಕರ್ಮದಾಗೇ ಬಂತು. ಎಲ್ಲಿ ಮಠ ಮಾನ್ಯಾದಿಗಳಲ್ಲಿ ಏನಾದರೂ ಏನಪ್ಪ ಅಂದ್ರೆ ಪ್ರಸಾದದ ವ್ಯವಸ್ಥೆ ಮಾಡೋದು, ಅದಕ್ಕೆ ಖರ್ಚು ಮಾಡೋದು, ಎಲ್ಲೆಲ್ಲಿ ಏನರ ಅಕಸ್ಮಾತ್ ಅಲ್ಲಿ ಏನರ ಅವನು ಇದು ಮಾಡೋದು, ಹಾಳು ಬಿದ್ದಿದ್ದು ಅವನ್ನೆಲ್ಲ ಮತ್ತೆ ಕಟ್ಟೋದು, ಅವ್ನು ಹೇಳ್ಯಾರ ನೋಡ್ರಿ ಇದ್ರಾಗ ದಾಸಬೋಧನಾಗ ಹೇಳ್ಯಾರ. ಇವತ್ತಕ್ಕೆಲ್ಲಕ್ಕೂ ಮಾಡೋದು ಸತ್ಕರ್ಮ. ನಾವು ರಗಡ್ ರೊಕ್ಕ ಅದ ಅಂತೇಳಿ ಭಾಳ ದಿವಸ ಅದು ಕೇಳಿಕತ್ತ ಒಂದು 10 ತೊಲಿ ಬಂಗಾರ ತೊಗೊಂಡು ಹೋದ್ರೆ ಸತ್ಕರ್ಮ ಅಲ್ಲದ.
ಏನ ಎಲ್ಲೆಲ್ಲಿ ನಿಂತದ. ಆಮೇಲೆ ಬಡ ವಿದ್ಯಾರ್ಥಿಗಳು ಕಲಿಬೇಕಂತಿರ್ತಾರೆ, ಕಲಿಬೇಕಂತ ಅಪೇಕ್ಷೆ ಇರ್ತದೆ, ರೊಕ್ಕ ಇರೋದಿಲ್ಲ. ನೀವು ಇದ್ದವ್ರು ಅವ್ರಿಗೆ ಕೊಡೋದು, ಅವ್ರದ್ದು ಒಂದು ವರ್ಷದ ಜವಾಬ್ದಾರಿ ಎಲ್ಲ ತಗೋದು, ಅವ್ರಿಗೆ ಶಿಕ್ಷಣದ ಇದು ಕೊಡೋದು, ಹೀಗೆಲ್ಲ ಇವೆಲ್ಲ ಸತ್ಕರ್ಮದಾಗ ಬರ್ತಾವೆ. ಏನು ಹೋದಾರಿಗೆ ತಗೋ ಅನ್ನೋದು ಅವ ರಗಡವ ನಿನ್ನ ರೊಕ್ಕ ತೊಗೊಂಡು ಏನು ಮಾಡಲಿ ಅಂತ ಅವನದು ತಗೋರು ಅಂತ ಇದ್ದವ್ರಿಗೆ ಕೊಟ್ಟು ಕೂತ್ರೆ ಆಗೋದೇನದ. ಹೌದಲ್ಲ, ಇಲ್ದವ್ರಂತಲೇ ಬಡವ್ರಂತಲೇ ಯಾರು ಹರಕರ್ಬಿ ಹಾಕ್ಕೊಂಡು ಸಾಲಿಗೆ ಹೋಗ್ತಿರ್ತಾರೆ, ಆಮೇಲೆ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ಲಿಕ್ಕೆ ಆಗ್ತಿರೋದಿಲ್ಲ ಅಂಥವ್ರಿಗೆ ಯೂನಿಫಾರ್ಮ್ ಕೊಡಿಸ್ರಿ, ಬುಕ್ ಕೊಡಿಸ್ರಿ, ನೋಟ್ಬುಕ್ ಕೊಡಿಸ್ರಿ, ಎಲ್ಲ ತುಟ್ಟೆವ ಈಗ. ಏನು ಇಂಥವ್ರನ್ನ ನೋಡಿನ್ರಿ. ಮತ್ತು ಒಂದು 2-3 ಮಂದಿ 4-5 ಮಂದಿ ವಿದ್ಯಾರ್ಥಿಗಳದ್ದು ಒಂದು ವರ್ಷದ ಪೂರ್ಣ ಜವಾಬ್ದಾರಿ ತೊಗೊಂಡಂಥದ್ದು ನೋಡಿನಿ. ಏನು ಅದರಾಗ ಒಂದು ಧನ್ಯತಾ ಭಾವ ಅವರಂತಲ್ಲಿ ಪ್ರಕಟ ಆಗಿದ್ದು ನೋಡೀನಿ. ಇದೆಲ್ಲ ಏನಪ್ಪ ಅಂದ್ರೆ ಸತ್ಕರ್ಮ ಅನಿಸ್ಕೊತದ. ಆಮೇಲೆ ಸತ್ಕರ್ಮ ಸದ್ವಾಸನ ಇವೆಲ್ಲ ಲಕ್ಷಣ ಯಾಕೆ ಹೇಳಿಕತ್ತಂದ್ರೆ, ಈಗ ಹೋದ ಸರಿನೂ ಹಿಂಗೆ ಆಗಿತ್ತು. 2ನೇ ದಿವಸ ಇನ್ನು ಈ ಸರಿ ಮಂದಿ ಭಾಳ ಕೂಡ್ಯದ. ಹೋದ ಸರಿ ಅಂತ ಒಂದು 4-5 ಮಂದಿ ಇದ್ದು ಇವರು ಪಿ ಟಿ ಯಾವ್ದಿರ್ತದೆ ನೋಡ್ರಿ. ಆವಾಗ ಶಿಷ್ಯನಂತೇಳಿ ಏನು ಆಚಾರ ನಿಯಮಗಳವಲ್ಲ ಅವ್ರ ಬಗ್ಗೆನೇ ಮಾತಾಡಿದ್ದೀವಿ ನಾವು. ಏನು ಹಿಂಗೆ ಒಂದೊಂದು ಇವತ್ತು ನಮಗೆ ಇಲ್ಲಿ ಕೂತ್ಕೊಳ್ಳೆ ನಾ ಇದನ್ನು ತೊಗೊಂಡು ನಾನು ಹಂಗಾರೆ ಇವತ್ತು ಸತ್ಯಶೀಲ ಲಕ್ಷಣದಾಗ ಸದ್ವಾಸನ ಅಂದರೆ ಏನು ಸಾಕಾರ? ವಾಸನ ಕ್ಷಯ ಆಗಬೇಕು ಅಂತಂತಾರೆ. ಹೌದಲ್ಲ? ಅಂದ್ರೆ ಸದ್ವಾಸನ ಅಂತಂದ್ರೆ ಇನ್ನೊಂದು ವಾಸನ ಅದ ಅಂದಂಗೆ ಆತ್ಲ ಅದ ಇಲ್ರಿ. ಅದ್ರ ವಿರುದ್ಧ ಸದ್ವಾಸನ ಅಂದ್ರೇನು? ಸಚ್ಚಿತ್ತ ಆನಂದವಾದಂಥ ಆ ಪರವಸ್ತುವಿನ ಒಂದು ಸಾಕ್ಷಾತ್ಕಾರ ಮಾಡ್ಕೊಂತ ಇಚ್ಛಾ ಸದ್ವಾಸನ. ಅದ್ರ ಇನ್ನೊಂದು ವಿರುದ್ಧ ವಿಷಯ ವಾಸನ. 5 ವಿಷಯಗಳು: ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಈ ಉತ್ತರ ಒಂದು ಏನಪ್ಪ ಅಂದ್ರೆ ಇವತ್ತಕ್ಕಾಗೇ ಹಾತೋರಿದು ಇವನು ಭೋಗಿಸೋದಕ್ಕಾಗಿ ಇವ್ರಂತಾರ ಯಾರು ರಾಮನ ಗುರುಗಳು ಯಾರ್ರಿ